Hi Divine Souls, welcome back to my channel Flavorful Universe. ನಾನು ನಿಮ್ಮ ಲಂಕೇಶ್, ಸರ್ಟಿಫೈಡ್ ಟಾರೋ ರೀಡರ್, ರೇಕಿ ಮಾಸ್ಟರ್, ಆಕಾಶಿಕ್ ರೀಡರ್, ಹೋಲಿಸ್ಟಿಕ್ ಹೀಲರ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಕೋಚ್. ನೀವು ಆಲ್ರೆಡಿ ಟೈಟಲ್ ತಮ್ಮನೇಲಿ ಎರಡೂ ನೋಡಿರ್ತೀರ. ಸೊ ಇದೊಂದು ನಾನು ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ದೆ. ಸೊ ಫ್ಯೂಚರ್ ಪಾರ್ಟ್ನರ್ ಬಗ್ಗೆ ನೀವು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅದ್ರ ಕಂಟಿನ್ಯೂ ಪಾರ್ಟ್ ಅಂತ ನಿಮ್ಮ ಫ್ಯೂಚರ್ ಪಾರ್ಟ್ನರ್ನ ಯಾವಾಗ ಮೀಟ್ ಮಾಡ್ತೀರಾ, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅನ್ನೋದನ್ನ ನಾನು ಇವಾಗ ವೀಡಿಯೋದಲ್ಲಿ ಮಾಡ್ತೀನಿ. ಆ್ಯಂಡ್ ಅವ್ರ ಎನರ್ಜಿ ಹೇಗಿರುತ್ತೆ. ಸೊ ಲೈಫ್ ಆಫ್ಟರ್ ಮ್ಯಾರೇಜ್ ನಾನು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್. ಕನ್ನಡ ಅನ್ನೊಂದು ವೀಡಿಯೋ ತುಂಬ ಚೆನ್ನಾಗಿ ಹೋಗ್ತಿದೆ. ಆ್ಯಂಡ್ ನನ್ನ ಚಾನಲ್ ಫ್ಲೇವರ್ಫುಲ್ ಯೂನಿವರ್ಸ್ ಅಂತ ಯಾವ ಕಾರಣಕ್ಕೆ ಇಟ್ಟಿದ್ದೀನಿ ಅಂತಂದರೆ, ಫ್ಲೇವರ್ಫುಲ್ ಅಂತಂದರೆ ಜೀವನದಲ್ಲಿ ಬರುವಂಥ ಎಲ್ಲ ಟಾಪಿಕ್, ಎಲ್ಲ ಫ್ಲೇವರ್ಸ್ ಲೈಕ್ ಈಗ ಸ್ಪಿರಿಚುವಲ್ ವೇಲ್ ಹೋದರೆ ಕರಿಯರ್ ಆಗಿರ್ಬೋದು, ಅಥವಾ ಲವ್ ಲೈಫ್ ಆಗಿರ್ಬೋದು, ಸ್ಪಿರಿಚುವಲ್ ಪಾತ್, ಮೆಸೇಜ್ ಫ್ರಮ್ ಯುವರ್ ಆ್ಯನ್ಸಿಸ್ಟರ್, ಎಲ್ಲ ರೀತಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಓನ್ಲಿ ಲವ್ ರಿಲೇಟೆಡೇ ಮಾಡೋಕ್ಕಾಗಲ್ಲ ಯಾವಾಗಲೂ, ಅಥವಾ ಕರಿಯರ್ ರಿಲೇಟೆಡೇ ಮಾಡೋಕ್ಕಾಗಲ್ಲ. ಬೇರೆ ಬೇರೆ ಟಾಪಿಕ್ ನಾನು ತಂದು ಮಾಡ್ತೀನಿ. ನಿಮಗೂ ಯಾವುದಾದ್ರು ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮಾಡಿ, ನಾನು ಅದನ್ನು ಕನ್ಸಿಡರ್ ಮಾಡಿ ನಾನು ವೀಡಿಯೋ ಮಾಡ್ತೀನಿ. ಆ್ಯಂಡ್ ಇದೊಂದು ಎಕ್ಸ್ಟೆಂಡೆಡ್ ಪಾರ್ಟ್ಗೆ ನನಗೆ ಯಾರೋ ಆ್ಯಕ್ಚುಲಿ ಒಂದು ಹುಡುಗಿ ಕಾಲ್ ಮಾಡಿ ಹೇಳಿದರು, ಸರ್ ನಿಮ್ಮದು ವೀಡಿಯೋ ಎಲ್ಲ ಕಂಪ್ಲೀಟ್ ನಂಗೆ ರೆಸೊನೇಟ್ ಆಗ್ತಿದೆ, ಇದು ಎಕ್ಸ್ಟೆಂಡೆಡ್ ಪಾರ್ಟ್ ನೀವು ಮಾಡ್ತೀನಿ ಅಂತೇಳಿ ಆದಷ್ಟು ಬೇಗ ಮಾಡಿ ಅಂತ. ಸೊ ನೀವು ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ, ನಂಗೆ ಅವ್ರ ನೇಮ್ ಮರ್ತೋಗಿದೆ, ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನಿಮಗೋಸ್ಕರ ನಾನು ಈ ವಿಡಿಯೋ ಮಾಡ್ತೀನಿ. ಅಂದರೆ ಎಲ್ಲರಿಗೂ ರೆಸೊನೇಟ್ ಆಗೋ ರೀತಿಯೇ ನಾನು ಮಾಡ್ತಾ ಇರೋದು. ಸೊ ನಿಮ್ಮದು ಒಂದು ರಿಕ್ವೆಸ್ಟ್ ಇತ್ತಿದ್ದು, ನಂಗೆ ಕಾರ್ಡ್ ಶಫಲ್ ಮಾಡ್ತಾ ಇರೋ ಟೈಮಲ್ಲೇ ನನಗೆ ಮೊದಲೇ ಹೇಳ್ಬಿಡ್ತೀನಿ, ಇದು ಯಾವುದೇ ರೀತಿ ಜೆಂಡರ್ ಬೇಸಿಸ್ ರೀಡಿಂಗ್ ಅಲ್ಲ. ನಂದು ಯಾವುದೇ ವಿಡಿಯೋಸ್ ಜೆಂಡರ್ ಬೇಸಿಸ್ ರೀಡಿಂಗ್ ಇರೋದಿಲ್ಲ. ಗಂಡು ಹೆಣ್ಣು ಈವನ್ ಸೇಮ್ ಜೆಂಡರ್ ಲವ್ ನೀವು ಇಷ್ಟಪಟ್ಟರು ವಿಡಿಯೋಸ್ ನೋಡ್ಬೋದು. ಸೊ ನೀವು ಸಮಾಜದ ಯಾವುದೇ ರೀತಿ ಪಟ್ಟಿಗಳನ್ನ ನಿಮ್ಮ ಹಣೆ ಮೇಲೆ ಹಾಕೊಳ್ಬೇಡಿ. ಜಾತಿ, ರಿಲೀಜನ್, ನಾನಂತೂ ಅದೇನೋ ನಂಬೋದಿಲ್ಲ. ನಂಬೋರಿಗೆ ನಿಮ್ಮ ಇಷ್ಟ. ಏನಂತಿಗೆ ಹೇಳ್ತಾ ಇದ್ದೀನಿ ಅಂತಾರೆ, ಅದೆಲ್ಲ ನಾವು ಬಾರ್ಡರ್ ಹಾಕೊಂಡ್ರೆ ಯೂನಿವರ್ಸಿಂದ ಮೆಸೇಜ್ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಒಂದು ನಾನು ಸ್ಟಾರ್ಟಿಂಗ್ಗೆ ಮೆಸೇಜ್ ಏನು ಬರ್ತಿದೆ ಅಂತಂತಂದರೆ, ಮೇ ಬಿ ನೀವು ರವಿಚಂದ್ರನ್ ಸಾಂಗ್ಸ್ನ ಕೇಳ್ತೀರಾ, ಆರ್ ನಿಮಗೆ ಆ ಸಾಂಗ್ಸಲ್ಲಿ ಕೆಲವೊಂದು ಮೆಸೇಜ್ ಇದೆ. ಏನಕ್ಕಿಂತ ಫಸ್ಟೇ ಹೇಳ್ಬಿಡ್ತೀನಿ, ಇದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಮೇ ಬಿ ನೀವು ರೊಮ್ಯಾಂಟಿಕ್ ಲೈಫ್ನ ಇದುವರೆಗೂ ನೋಡಿಲ್ಲ. ಸಪೋಸ್ ನಿಮ್ಗೆ ಆಲ್ರೆಡಿ ಒಂದು ಪ್ರೀವಿಯಸ್ ರಿಲೇಷನ್ಶಿಪ್ಪಲ್ಲಿದ್ದರೆ, ಈವನ್ ನೀವು ಸಿಂಗಲ್ ಆಗಿದ್ದರೆ, ನಿಮ್ಗೆ ಎಲ್ಲ ರೀತಿ ನಂಬಿಕೆ ಇದೆ, ಆಪ್ಟಿಮಿಸ್ಟಿಕ್ ಆಶಾವಾದಿಗಳಾಗಿದ್ದರೆ ಒಳ್ಳೆ ಪಾರ್ಟ್ನರ್ಸ್ ಇರ್ತಾರೆ, ಎಲ್ಲ ಮಾಡ್ತಾರೆ ಅಂತ. ಬಟ್ ಒಂದೊಂದು ಟೈಮು ಮೇ ಬಿ ಅವ್ರು ರೊಮ್ಯಾಂಟಿಕ್ಕಾಗಿ ಇಲ್ಲದೆ ಇದ್ಬಿಟ್ರೆ, ಅಥವಾ ಅವ್ರು ಸೀರಿಯಸ್ ಆಗಿ ಇದ್ಬಿಟ್ರೆ ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರ. ಅವ್ರು ರೊಮ್ಯಾಂಟಿಕ್ಕಾಗಿ ಇಲ್ಲ ಅಂದರೆ ಏನು ಮಾಡಬೇಕು ಅಂತ. ಒಂದು, ನೀವೇನಾದರೂ ಹುಡುಗನ ಮದುವೆ ಆಗಬೇಕಾ ಅಂತ ಅಂದ್ಕೊಂಡಿದ್ರೆ, ಅವ್ರದ್ದು ಆಲ್ಮೋಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ರವಿಚಂದ್ರನ್ ಥರನೇ ಇರುತ್ತೆ. ಐ ಮೀನ್ ಇದು 18+ ಮೆಸೇಜ್ ಆಗುತ್ತೆ. ನಾನು ಕಂಪ್ಲೀಟ್ ಆ ರೀತಿ ಹೇಳೋಕ್ಕೆ ಹೋಗಲ್ಲ, ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ನೀವು ಅದನ್ನು ಯಾವ ರೀತಿ ತಗೊಳ್ಬೇಕು ಅದನ್ನು ನಿಮಗೆ ಬಿಟ್ಟಿದ್ದು. ಸಪೋಸ್ ನೀವು ಹುಡುಗ ಆರ್ ಹುಡುಗಿ ವಾಟ್ ಎವರ್, ನೀವು ಹುಡುಗಿನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ರವಿಚಂದ್ರನ್ ಮೂವಿಯಲ್ಲಿ ಬರುತ್ತಾರಲ್ಲ ಹೀರೋಯಿನ್ಸ್, ಆ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸೊ ಇದು ಕ್ಲಿಯರ್ ಕಟ್ ಮೆಸೇಜ್. ಒಂದೇ ಹೇಳ್ತೀನಿ, ನಿಮ್ಮ ಲೈಫ್ ತುಂಬ ರೊಮ್ಯಾಂಟಿಕ್ ಆಗಿರುತ್ತೆ. ಆದಷ್ಟು ನಿದ್ದೆ ಇವಾಗಲೇ ಮಾಡಿ. ಮದುವೆ ಆದಮೇಲೆ ಸ್ವಲ್ಪ ನಿಮಗೆ ನಿದ್ದೆ ಅಂತೂ ಕಡಿಮೆ ಆಗುತ್ತೆ. ನಾಟ್ ಇನ್ ಬ್ಯಾಡ್ ವೇ, ಇನ್ ಪಾಸಿಟಿವ್ ವೇ ಓನ್ಲಿ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಐ ಥಿಂಕ್ ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅವ್ರು ಲಾಯಲ್ ಆಗಿ ಕೂಡ ಇರ್ತಾರೆ. ಸೊ ಓಕೆ, ಇವಾಗ ಕಾರ್ಡ್ ಶಫಲ್ ನಾನು ಏನಂತಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಸ್ಟಾರ್ಟಿಂಗ್ ಅದು ಮೆಸೇಜ್ ಬಂತು, ನನಗೆ ಒಂದು ಲೈನ್ ಕೂಡ ನೆನಪಾಗ್ತಾಯಿದೆ. ಮೇ ಬಿ ಕಾಯಿಸುವ ಹುಡುಗಿಯರ ಎಂದು ನೋಯಿಸಬಾರದು, ಸಮಥಿಂಗ್ ಏನೋ ಒಂದು ಸಾಂಗ್ ಬರುತ್ತೆ. ನೀವು ಆ ಸಾಂಗ್ ಕೇಳಿ, ನಿಮ್ಗೆ ಅದರಲ್ಲಿ ಏನೋ ಒಂದು ಮೆಸೇಜ್ ಇದೆ. ಮೇ ಬಿ ನೀವು ಸ್ವಲ್ಪ ಏನು ಹೇಳ್ತಾರೆ, ಸೊ ನಿಮ್ಮ ಪಾರ್ಟ್ನರ್ ಆ್ಯಕ್ಚುಲಿ ನಿಮ್ಮ ಪಾದ ಪೂಜೆ ಮಾಡೋಕ್ಕೂ ರೆಡಿ ಇರ್ತಾರೆ. ಸೊ ಅಷ್ಟು ನಿಮಗೆ ತುಂಬ ಇಲ್ಲಿ ಹುಡುಗ ಹುಡುಗಿ ಅಂತ ಮ್ಯಾಟ್ರ್ ಆಗೋಲ್ಲ. ನಿಮ್ಗೆ ಆ ರೀತಿ ಹೆಂಡ್ತಿ ಆ ರೀತಿ ಗಂಡ ಸಿಗ್ತಾರೆ. ನಿಮ್ಮನ್ನ ಅವ್ರು ಎಲ್ಲೂ ಒಂದು ಕ್ಷಣಕ್ಕೂ ಬಿಟ್ಕೊಡಲ್ಲ. ಸೊ ತುಂಬ ಹೋಪ್ಫುಲ್ ಆಗಿರಿ, ಧೈರ್ಯ ಕಳ್ಕೊಳ್ಬೇಡಿ. ಯಾರೋ ನನ್ನ ಮಕ್ಕಳು ಮಾಡಿರೋ ಮೋಸಗಳಿಗೆ ನೀವು ನಿಮ್ಮ ಫ್ಯೂಚರ್ ಪಾರ್ಟ್ನರ್ಗೆ ಕೆಟ್ಟ ಟ್ರೀಟ್ ಮಾಡೋದು, ಅಥವಾ ಆ ಟೈಮ್ ಲೈನಲ್ಲಿ ನೀವು ಇವ್ರು ಒಳ್ಳೆಯವರ ಕೆಟ್ಟವರ ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿ ಯೋಚನೆ ಹಾಕೊಳ್ಬೇಡಿ. ನಿಮ್ಮನ್ನ ನಿಜವಾಗ್ಲೂ ದೇವ್ರ ಥರ ಪೂಜೆ ಮಾಡ್ತಾರೆ, ಆರಾಧಿಸ್ತಾರೆ. ರೊಮ್ಯಾಂಟಿಕ್ ಲೈಫ್ಗಂತೂ ಯಾವುದೇ ರೀತಿ ತೊಂದರೆ ಇಲ್ಲ. ಈವನ್ ಮುದುಕಿ ಆಗಿರೋ ನಿಮಗೆ ರೊಮ್ಯಾಂಟಿಕ್ ಲೈಫ್ ಅವ್ರು ಕೊಡ್ತಾರೆ. ಸ್ವಲ್ಪ ನನ್ನ ಟೈಮ್ ಲೈನ್ದು ಕಾರ್ಡ್ ಪ್ರೇಟ್ ಮಾಡಿದಾಗ ಮೆಂಟಕಲ್ಸ್ ಕಾರ್ಡ್ ಬಂದಿದೆ. ನೀವು ಸ್ವಲ್ಪ ಅದೇ ಹೇಳ್ದಂಗೆ ಎನರ್ಜಿ ಹೇಳ್ದಂಗೆ, ನೀವು ಈವನ್ ಈ ಟ್ಯಾರೋ ವಿಡಿಯೋ ನೋಡ್ತಾ ಇದ್ರು ನೀವು ತುಂಬ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ತಾ ಇದ್ದೀರ. ಇವರೇನೋ ಹೇಳ್ತಾ ಇದ್ರೆ ಬಟ್ ನಿಜ ಆಗುತ್ತಾ ಇಲ್ವಾ? ಮೂನ್ ಕಾರ್ಡ್ ಬೀಳ್ತು ಸಡನ್ನಾಗಿ.
ಸೊ ನೀವು ಸ್ವಲ್ಪ ಇಟ್ಟಿರೋ ವಿಡಿಯೋ ನೋಡ್ತಾ ಇದ್ದಾಗಲೂ ಇದೊಂದು ಸುಳ್ಳು ಅಂತ ಅನ್ಕೊಂಡಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತೋರಿಸಿ, ಅಥವಾ ಇದೆಲ್ಲ ಆಗುತ್ತಾ ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ಈಗ ಅನ್ಕೊಂಡಿಲ್ಲ ಅಂತಂದ್ರೆ ನೀವು ತುಂಬ ಟೈಮ್ ಅನ್ಕೊಳ್ತೀರ, ಇದೆಲ್ಲ ಆಗುತ್ತಾ, ನಿಜ ಆಗುತ್ತಾ ಅಂತ. ಅದನ್ನ ದಯವಿಟ್ಟು ಬಿಟ್ಬಿಡಿ. ಅಗೇನ್ ಪೆಂಟಕಲ್ ಕಾರ್ಡ್ಸ್ ಬರ್ತಾ ಇದೆ ನನಗೆ. ಟೈಮ್ ಲೈನ್ ತೆಗೆದಾಗ ಯೂಶ್ವಲಿ ಪೆಂಟಕಲ್ ಕಾರ್ಡ್ಸ್ ಏನಾದರೂ ಮತ್ತೆ ಮತ್ತೆ ಬಂದರೆ ಅದು ಸ್ಲೋ ಎನರ್ಜಿನೇ ಅಂತ ಹೇಳ್ಬೋದು. ಮೇ ಬಿ ಸಮ್ ಇಯರ್ಸ್ ನೀವು ಕರೆಂಟ್ ನಿಮ್ಮ ಲೈಫಲ್ಲಿ ಆಗ್ತಾ ಇರೋ ಕೆಟ್ಟ ಘಟನೆ, ಪಾಸ್ಟ್ ರಿಲೇಷನ್ಶಿಪ್ಪು, ಅಥವಾ ನಿಮ್ಮಲ್ಲೇ ಇರುವಂಥ ಅನುಮಾನಗಳ ಮೂಲಕ ಫಸ್ಟ್ ನೀವು ಹೊರಗಡೆ ಬನ್ನಿ. ಅನುಮಾನದಲ್ಲಿ ಕೂತಿದ್ರೆ ನಿಜವಾಗ್ಲೂ ನಿಮ್ಮ ಪಾರ್ಟ್ನರ್ ನೀವು ಮೀಟ್ ಆಗೋದು ಲೇಟ್ ಆಗುತ್ತೆ. ಸೊ ಹೇಗೆ ಸರ್ ಅಂತ ನೀವು ಕೇಳ್ಬೋದು. ಒಂದೇನು ಗೊತ್ತಾ, ನಾವು ಎನರ್ಜಿಟಿಕಲಿ ಶೋ ಅಪ್ ಮಾಡಿದಾಗಲೇ ಯೂನಿವರ್ಸ್ಗೆ ನಾವು ಸಿಗ್ನಲ್ ತೋರಿಸ್ತೀವಿ. ಈಗ ನಾನು ರೀಡಿಂಗ್ ಕಲ್ತಿದ್ದೆ ಮುಂಚೆನೇ, ನಾನು ತುಂಬ ವರ್ಷಗಳ ಮುಂಚೆ ಕಲ್ತಿದ್ದೆ. ನನಗೆ ನನ್ನ ಮೇಲೇ ಕಾನ್ಫಿಡೆನ್ಸ್ ಇರಲಿಲ್ಲ. ಮೇ ಬಿ ನನ್ನ ವಾಯ್ಸ್ ಚೆನ್ನಾಗಿಲ್ಲ, ಅಥವಾ ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ಎಷ್ಟೊಂದು ಮೈಂಡ್ ಸೆಟ್ ನಾನು ಇಟ್ಕೊಂಡಿದ್ದೆ. ಮೇ ಬಿ ನಾನು ಫೇಸ್ ತೋರ್ಸ್ ಮಾಡಬಾರ್ದು ಅಂತ. ಅದರಿಂದ ಹೊರಗಡೆ ಬಂದದಕ್ಕೆ ಅಲ್ವ ನನಗೆ ಇಷ್ಟು ವ್ಯೂಸ್ ಹೋಗ್ತಿದೆ, ನೀವು ಇಷ್ಟೊಂದು ಚೆನ್ನಾಗಿ ಕಮೆಂಟ್ ಆಗ್ತಿದ್ದೀರಾ, ಪರ್ಸನಲ್ ರೀಡಿಂಗ್ ಸಿಗ್ತಿದೆ. ಇದು ಒಂದು ನಿಮ್ಗೆ ತೋರಿಸ್ತಾ ಇದೆ ನೀವು ತುಂಬ ಪಾಸ್ಟ್ ನಿಮ್ಮ ರಿಲೇಷನ್ಶಿಪ್ ಅಷ್ಟು ಚೆನ್ನಾಗಿರಲಿಲ್ಲ. ಐ ಡೋಂಟ್ ಥಿಂಕ್ ಸೊ ನೀವು ಒಂದು ರಿಲೇಷನ್ಶಿಪ್ಪು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ. ಇಲ್ಲ ಅಂದರೆ ನಿಮ್ಮದು ಸಿಂಗಲ್ ಸೈಡ್ ಲವ್ ಆದರೂ ಇದ್ದೇ ಇರುತ್ತೆ. ಏನೋ ಆಗಿಲ್ಲ ನಿಮ್ಮ ಲೈಫಲ್ಲಿ ಅಂತಂದರೆ ನೀವು ಇನ್ಸ್ಟಾ ಅಥವಾ ನ್ಯೂಸಲ್ಲಿ ಬರುವಂಥ ಮೆಸೇಜಸ್ಸು, ಅಥವಾ ಅವ್ರು ಹಂಗೆ ಸಾಯಿಸಿದ್ರು, ಇವರು ಡ್ರಮ್ಮಲ್ಲಿ ಕತ್ತರಿಸಿದ್ರು, ಇವ್ರು ಫ್ರಿಜ್ಗೆ ಹಾಕಿದ್ರು, ಅದನ್ನು ನೋಡಿ ನೀವು ತುಂಬ ತಲೆ ಕೆಡಿಸ್ಕೊಂಡಿದ್ದೀರ. ಮಧ್ಯರಾತ್ರಿ ನಿದ್ದೆಗಣ್ಣಲ್ಲಿ ಎದ್ದು ರೀಲ್ಸ್ ನೋಡೋದು ಅಥವಾ ಕೆತ್ತಾಗಿ ಯೋಚನೆ ಮಾಡೋದು, ಎಸ್ಪೆಷಲಿ ನಿಮ್ಮದು ಲವ್ ಬಗ್ಗೆ ಆ ರೀತಿ ಬಿಟ್ಟಾಕಿ. ಒಟ್ನಲ್ಲಿ ಕರೆಂಟ್ ನೀವು ಯಾರನ್ನ ಡೇಟ್ ಮಾಡ್ತಾಯಿದ್ರು ಅವರಂತೂ ನಿಮ್ಮವರಲ್ಲ. ಸೊ ಇದು ಟೈಮ್ ಲೈನ್ ಹೇಳ್ತಾ ಇರೋದು ಒಂದೇ, ನೀವು ಎಷ್ಟು ನೆಗೆಟಿವ್ ಥಿಂಕ್ ಮಾಡ್ತೀರಾ ಅಷ್ಟು ಡಿಲೇ ಆಗುತ್ತೆ ನಿಮ್ಮ ಮ್ಯಾರೇಜ್. ಯಾಕೆ ಅಂತಂದರೆ ಸದ್ಯಕ್ಕೆ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ತುಂಬ ಸೀರಿಯಸ್ ಆಗಿದ್ದಾರೆ ಅವ್ರ ಲೈಫ್ ಬಗ್ಗೆ. ಆ್ಯಂಡ್ ನೀವಿಬ್ಬರು ಪಾಸ್ಟ್ ಲೈಫಲ್ಲಿ ಕೂಡ ಕನೆಕ್ಟ್ ಇದ್ರಿ. ನೀವು ಮಾಡುವಂಥ ತಪ್ಪುಗಳು ನಿಮ್ಮ ಭೇಟಿನ ಡಿಲೇ ಮಾಡುತ್ತೆ. ಇದೊಂದ್ರ ಬಗ್ಗೆ ನೀವು ಹುಷಾರಾಗಿರಿ. ಬೇಕಾದ್ರೆ ನೀವು ಮದುವೆ ಆದಮೇಲೆ ಈ ವಿಡಿಯೋನ ನಿಮ್ಮ ಪಾರ್ಟ್ನರ್ಗೆ ಬೇಕಾದ್ರೆ ತೋರಿಸಿ, ನೀವು ಯಾವ್ಯಾವ ಟೈಮ್ ಲೈನಲ್ಲಿ ಏನೇನು ಮಾಡ್ತಿದ್ರಿ ಅಂತ. ಪ್ರೆಸೆಂಟ್ಲಿ ಇದು ಟೈಮ್ಲೆಸ್ ರೀಡಿಂಗ್. ನಾನು 2026 ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ರಾಬಲಿ ಜೂನಲ್ಲೇ ಇರುತ್ತೆ ಈ ವಿಡಿಯೋ. ಆವಾಗ ನೀವು ಮದುವೆ ಆದಮೇಲೆ ಕೇಳಿ, ಈ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ಪಕ್ಕ ತುಂಬ ಹಾರ್ಡ್ ವರ್ಕರಾಗಿ ವರ್ಕ್ ಮಾಡ್ತಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಈ ಟೈಮಲ್ಲಿ, ಈ ಪ್ರೆಸೆಂಟ್ ಟೈಮಲ್ಲಿ ಯಾವುದೇ ರೀತಿ ರಿಲೇಷನ್ಶಿಪ್ ಬೇಡ ಅವ್ರಿಗೆ, ಆ ರೀತಿ ಇದ್ದಾರೆ. ಯಾಕೆಂದರೆ ಅವರು ನಿಮ್ಗೊಂದೊಳ್ಳೆ ಲೈಫ್ ಕೊಡಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಟ್ಟಿದ್ದಾರೆ. ಸೊ ಟೈಮ್ ಲೈನ್ ಬಂದು 2 to 3 years. ಬಟ್ ನೀವೇನಾದರೂ ಹೀಲ್ ಆಗಿಲ್ಲ ಅಂತಂದರೆ ತುಂಬ ಕಂಟಿನ್ಯೂ ಆಗಿ ಕೂಡ ಹೋಗೋ ಚಾನ್ಸಸ್ ಇದೆ. ಆ್ಯಂಡ್ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ರೀತಿ ಇದೆ ಅನ್ನೋದು ನೋಡೋಣ. ಸೊ ಇದೊಂದರಲ್ಲಿ ಟೈಮ್ ಲೈನ್ ನಾನು ಆಲ್ರೆಡಿ ಹೇಳಿದ್ದೀನಿ. ಐ ಥಿಂಕ್ ನಿಮ್ಮದು ಈಗಿದ್ದಂಥ ಪಾರ್ಟ್ನರ್ ನೀವು ಫ್ರೆಂಡ್ಸ್ ಜೊತೆ ಹೋದರೆ ತುಂಬ ಎಲ್ಲೂ ನಿಮ್ಮನ್ನ ಫ್ರೀಯಾಗಿ ಬಿಡ್ತಿರಲ್ಲ, ಅನುಮಾನ, ಡೌಟು, ಈ ರೀತಿ ಅವ್ರನ್ನ ನೀವು ಡೇಟ್ ಮಾಡಿದರೆ ಉಲ್ಟಾ ಆಗುತ್ತೆ. ಆ್ಯಕ್ಚುಲಿ ಅವ್ರ ಫ್ರೆಂಡ್ಸ್ಗೆ ನಿಮ್ಮನ್ನ ಮೀಟ್ ಮಾಡ್ಕೊಳ್ತಾರೆ, ನಿಮ್ಮ ಫ್ರೆಂಡ್ಸ್ನ ಅವರು ಮೀಟ್ ಮಾಡ್ತಾರೆ. ಅವ್ರಿಗೆ ಯಾವಾಗ್ಲೂ ಅಂತಂದರೆ ನಿಮಗೆ ತುಂಬ ಟೈಮ್ ಕೊಡ್ತಾರೆ, ಪೊಸೆಸಿವ್ನೆಸ್ ಆಗಿರ್ತಾರೆ, ಲಾಯಲ್ ಆಗಿರ್ತಾರೆ. ಬಟ್ ನಿಮಗೆ ಯಾವತ್ತೂ ಫ್ರೀಡಮ್ಗೆ ಕೊರತೆ ಮಾಡಲ್ಲ. ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್. ಸೊ ನಿಮ್ಮನ್ನು ಅದೇ ರೀತಿ ಇರೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅದೇ ರೀತಿ ನಿಮ್ಗೆ ಯಾರಾದರೂ ಬಂದರೆ ನಿಮ್ಮನ್ನ ಪ್ರೊಟೆಕ್ಟಿವ್ ಮಾಡ್ತಾರೆ. ಸೊ ನಿಮ್ಮ ಬೆನ್ನಿಂದೆ ಮಾತಾಡೋರು, ನಿಮ್ಮ ಬೆನ್ನಿಗೆ ಚೂರಿ ಹಾಕೋರು ಕಂಡ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಓವರಾಲ್ ಆಗಿ ನಮ್ಮದು ಅವ್ರ ಎನರ್ಜಿ ಹೇಳ್ಬೇಕು ಅಂತಂದರೆ ಸ್ಟ್ರೈಟ್ ಫಾರ್ವರ್ಡ್. ಮತ್ತೆ ಹೇಳ್ತಾ ಇದ್ದೀನಿ, ನೀವು ರವಿಚಂದ್ರನ್ ಅಂತಂದರೆ ಯಾವ ರೀತಿ ಇರ್ತಾರೆ, ಅವ್ರು ಎಷ್ಟು ರೊಮ್ಯಾಂಟಿಕ್ ಆಗಿದ್ರು, ಕ್ರೇಜಿ ಆಗಿದ್ರು, ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿ ಅಲ್ವ. ನಂಗೆ ಗೊತ್ತಿಲ್ಲ, ಈ ವಿಡಿಯೋದಲ್ಲಿ ಅವ್ರು ತುಂಬ ಬರ್ತಿದೆ. ಯೂಶ್ವಲಿ ನಾನು ಫಿಲಮ್ ಆ್ಯಕ್ಟರ್ ಅವ್ರದ್ದೆಲ್ಲ ತಗೊಳಕ್ಕೆ ಹೋಗಲ್ಲ ರೀಡಿಂಗಲ್ಲಿ. ಐ ಡೋಂಟ್ ನೋ, ಮೇ ಬಿ ನೀವು ಅವರು ಮೆಸೇಜ್ ಎಲ್ಲ ನೋಡಿ, ಐ ಮೀನ್ ಮೂವೀಸ್ದು ಏನಿದೆ ಅಥವಾ ಸಾಂಗ್ಸ್ ಏನಿದೆ ನಿಮ್ಗೆ ಇಷ್ಟವಾದ್ದು ಯಾವ್ದಾದ್ರು ಇದ್ದರೆ ನೋಡಿ, ನಿಮ್ಗೆ ಅದರಲ್ಲಿ ಮೆಸೇಜ್ ಇರ್ಬೋದು. ಒಟ್ಟು ಅವರು ತುಂಬ ಸಾಫ್ಟಾಗಿರ್ತಾರೆ, ಬಟ್ ಅವರು ಒಳಗಡೆ ಅಷ್ಟು ಸಾಫ್ಟ್ ಇರಲ್ಲ. ಅಂತಂದರೆ ನೀವು ಮೇ ಬಿ ಅಂದ್ಕೊಳ್ಬೋದು ನಮ್ಮ ಹಸ್ಬೆಂಡ್ ಅವ್ರ ವೈಫ್ ತುಂಬ ಸಾಫ್ಟ್ ಇದ್ದಾರೆ, ನಾನೇನು ಮೇ ಬಿ ಪ್ರೊಟೆಕ್ಟ್ ಮಾಡಲ್ವೇನೋ, ಯಾರಾದರೂ ಬೈದರೆ ಸುಮ್ಮನೆ ಇರ್ತಾರೇನೋ ಅಂತ. ಬಟ್ ಅವರು ನಿಮಗೆ ಗೊತ್ತಿಲ್ಲದೇ, ಐ ಮೀನ್ ನೀವು ಅವ್ರು ನಿಮಗೋಸ್ಕರ ಕೋಪ ಬರುತ್ತಲ್ಲ, ಅದನ್ನು ನೀವು ನೋಡಿದ್ರೆ ನಿಮಗೆ ಭಯ ಆಗುತ್ತೆ. ನನ್ನ ಹುಡುಗ ಮುಟ್ಟಬೇಡ, ಅವ್ನ ಸುದ್ದಿಗೆ ಬರಬೇಡ, ಅವ್ಳ ಸುದ್ದಿಗೆ ಬರಬೇಡ, ಬಿಡಲ್ಲ,
ಸೊ ಇದು ಒಂದು ಯಾವ ರೀತಿ ಕೋಟಿಗೊಬ್ಬ ಮೂವಿಯಲ್ಲಿ ವಿಷ್ಣುವರ್ಧನ್ ಬಾಂಬೆಲ್ಲಿ ನಾನು ಏನಾಗಿದ್ದೆ ಅಂತ ಅವ್ರಿಗೆ ಹೇಳ್ತಾರಲ್ಲ, ಆ ರೀತಿ ಸೀನ್ ನೆನಪಾಗ್ತದೆ. ಪ್ರೊಟೆಕ್ಟಿವ್, ನಿಮ್ಗೆ ಏನು ಬೇಕು ನೀವು ಅರ್ನ್ ಮಾಡಿಲ್ಲ ಅಂದ್ರೆ ಅವರೇ ಅರ್ನ್ ಮಾಡೋಷ್ಟು ಅವ್ರ ಅಮೌಂಟ್ ಹತ್ರ ಇರುತ್ತೆ. ಬಟ್ ಸ್ಟಿಲ್ ನಿಮಗೆ ಅವರು ವರ್ಕ್ ಮಾಡೋದಕ್ಕೆ ಅಥವಾ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅನ್ನೋದಕ್ಕೆ ಅವರೇ ಅವಕಾಶಗಳನ್ನ ಕೊಡ್ತಾರೆ. ನೀವು ಮೇ ಬಿ ಏನಾದರೂ ಕಂಪ್ನಿಲಿ ವರ್ಕ್ ಮಾಡ್ತೀರಿ, ಮೇ ಬಿ ಪ್ರಾಬಬಲಿ ಅವರು ಬಿಸ್ನೆಸ್ ಮಾಡ್ತಿರ್ತಾರೆ ಅಥವಾ ನೀವು ಅವ್ರ ಅಂಡರನ್ನೇ ವರ್ಕ್ ಮಾಡುವಂಥ ಚಾನ್ಸಸ್ ಸಿಗುತ್ತೆ. ಆಫ್ಟರ್ ಮ್ಯಾರೇಜ್ ಅವ್ರ ಬಿಸ್ನೆಸ್ನ ರನ್ ಮಾಡೋದು ಅಥವಾ ಅವ್ರದ್ದು ಕಂಪ್ನಿಗೆ ನೀವು ಹೆಲ್ಪ್ ಮಾಡೋದು, ಸಮಥಿಂಗ್ ನೀವು ಅವ್ರ ಅಂಡರಲ್ಲಿ ವರ್ಕ್ ಮಾಡ್ತೀರ ಅಥವಾ ಅವ್ರ ಹೆಲ್ಪಿಂದ ನಿಮ್ಗೊಂದು ಹೊಸ ನ್ಯೂ ಜಾಬ್ ಚೇಂಜ್ ಆಗುತ್ತೆ, ನಿಮ್ಮ ಲೈಫ್ ಪಾತೇ ಚೇಂಜ್ ಆಗುತ್ತೆ. ಸೊ ಇದಿಷ್ಟು ಎನರ್ಜಿ ಆ್ಯಂಡ್ ಟೈಮ್ ಲೈನ್. ನೆಕ್ಸ್ಟ್ ವಿಡಿಯೋದಲ್ಲಿ ಲೈಫ್ ಆಫ್ಟರ್ ಮ್ಯಾರೇಜ್ ಮಾಡೋಣ. ಸೊ ಓನ್ಲಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪರ್ಸನಲಿ ಹೀಲಿಂಗ್ ಬೇಕು ಅಂದರೆ ನಾನು ಎಲ್ಲ ಸರ್ವೀಸಸ್ ಡಿಸ್ಕ್ರಿಪ್ಷನಲ್ಲಿ ಬಯೋದಲ್ಲಿ ಎರಡರಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮಸ್ತೆ.